ನಮಸ್ಕಾರ ಕರ್ನಾಟಕ. ಯಾವುದಪ್ಪ ಇದು ಹೊಸ ಫೇಸ್ ಅಂತ ಅನ್ಕೊತಾ ಇದ್ದೀರಾ? ಹೌದು, ಇದು ನನ್ನ ಮೊದಲನೇ ವ್ಲಾಗು. ಸೊ ನನ್ನ ಚಾನೆಲ್ನ ಉದ್ದೇಶ ಏನಪ್ಪ ಅಂತಂದರೆ, ಮಿಡಿಲ್ ಕ್ಲಾಸ್ ಹುಡುಗರ ಲೈಫ್ ಹೆಂಗಿರುತ್ತೆ ಆ್ಯಂಡ್ ಅವರು ಯಾವ ಥರ ಒಂದು ಕಾರ್ ಬಜೆಟನ್ನು ನೋಡ್ಬೋದು, ಪ್ಲಸ್ ಯಾವ ಒಂದು ಕಾರ್ನ ಅಫೋರ್ಡ್ ಮಾಡ್ಬೋದು ಅನ್ನೋದನ್ನು ಇನ್ಫಾರ್ಮೇಟಿವ್ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ನಾನು ಕೂಡ ಮಿಡಲ್ ಕ್ಲಾಸ್ ಹುಡುಗನೇ. ಸೊ ಏನಪ್ಪ ನಿನ್ನ ಹತ್ರ ಕಾರ್ ಇದೆಯಾ ಅಂತ ಕೇಳಿದಾಗ, ಹೌದು ನನ್ನ ಹತ್ರ ಕಾರ್ ಇದೆ, ನಾನು 2.5 ವರ್ಷದ ಹಿಂದೆ ತೊಗೊಂಡಿದ್ದು. ಸೊ ಯಾವುದಪ್ಪ ಗಾಡಿ ಅಂತಂದರೆ ಇಲ್ಲಿದೆ ನೋಡಿ. ಸೊ ಇದು ಬ್ರೆಜಾ ಸೆಕೆಂಡ್ ಜನ್ರೇಷನ್ನು, ಮಿಡ್ ಆಫ್ 2022 ಅಲ್ಲಿ ಲಾಂಚ್ ಆಗಿದೆ. ಆ್ಯಕ್ಚುಲಿ ಏನು ಸಖತ್ತಾಗಿ ಕಾಣಿಸ್ತಿದಲ್ಲ, ಯಾವ ಆ್ಯಂಗಲಿಂದ ನೋಡಲಿ ಎಲ್ಲರಿಗೂ ಲವ್ ಆಗೋದು ಈ ಗಾಡಿ ಶೇಪು, ಗಾಡಿ ಕೊಡೋ ಲುಕ್ಕು. ಲಿಟ್ರಲಿ ಹೇಳ್ತೀನಿ, ಯಾರು ಮಾರುತಿಯಿಂದ ಇಂಥ ಗಾಡಿ ಬಂದಿದೆ ಅಂತ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆ್ಯಕ್ಚುಲಿ ನಿಜ. ಈ ನಡುವೆ ನೀವು ನೋಡ್ಬೋದು, ಫ್ರಾನ್ಸ್ ಆಗಿರ್ಬೋದು, ಗ್ರ್ಯಾಂಡ್ ವಿಟಾರ್ ಆಗಿರ್ಬೋದು, ಒನ್ ಬೈ ಒನ್ ಒಂದಕ್ಕಿಂತ ಒಂದು ಮೇಲಿದೆ, ಲುಕ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ. ಸೊ ನಾನು ಹೇಳ್ದಂಗೆ ಇವ್ರದ್ದು ಡೀಸೆಲ್ ಇಂಜಿನ್ ಏನು ಡಿಸ್ಕಂಟಿನ್ಯೂ ಆಯ್ತಲ್ಲ, ದಟ್ ವಾಸ್ ಅ ಬೆಸ್ಟ್ ಇಂಜಿನ್ ನನ್ನ ಪ್ರಕಾರ. ಯಾಕಂದರೆ ಆ ಟರ್ಬೋ ಫೀಲ್ ಏನಿದೆ, ಸೊ ಅದರಲ್ಲಿ ಸಖತ್ತಾಗಿದೆ. ಯಾವ್ದು ಗುರು ಗಾಡಿ ಇದು, ಮಸ್ತಾಗಿದೆ ನೋಡೋಕ್ಕೆ ಅನ್ಕೊಂತಿದ್ದೀರಾ? ಇದು ಯಾವುದು ಅಲ್ಲ, ನಮ್ಮ ಮಾರುತಿ ಸುಜುಕಿದು ಬ್ರೆಜಾ ಗಾಡಿ. ಇದು ನಾನು ತೊಗೊಂಡು ಆಲ್ಮೋಸ್ಟ್ 2.5 ವರ್ಷ ಆಯಿತು. 2023 ಮಾರ್ಚಲ್ಲಿ ನಾನು ತೊಗೊಂಡಿದ್ದು. ಸೊ ಆಗ ಬೇಸಿಕ್ಲಿ ಈ ಕಲರ್ ಲಾಂಚ್ ಆಗಿತ್ತು ಅನ್ಸುತ್ತೆ. ಸೊ ಸೆಡಾನ್ ಸಿಲ್ವರ್ ಅಂತ ಏನೋ ಕರೀತಾರೆ ಇದು. ಸೊ ನೀವು ನೋಡ್ತಿರ್ಬೋದು, ಬಿಸಿಲು ಬಂದಾಗ ಸ್ವಲ್ಪ ಬ್ಲೂಯಿಶ್ ಕಾಣಿಸುತ್ತೆ, ಚೂರು ಬಿಸಿಲು ಆ ಕಡೆ ಈ ಕಡೆ ಹೋದಾಗ ನಿಮಗೆ ಸಿಲ್ವರ್ ಕಾಣಿಸುತ್ತೆ. ಸೊ ನೀವು ನೋಡ್ತಿರ್ಬೋದು, ನಾನು ಮೂವ್ ಮಾಡ್ತಿದ್ದೀನಿ ಕ್ಯಾಮ್ರಾನ. ಸೊ ಇದು ಸ್ಪೆಷಲ್ ಕಲರು. ಈ ನಡುವೆ ನೀವು ಎರ್ಟಿಗಾ, ಬೊಲೆನೋ ಮತ್ತು ಫ್ರಾನ್ಸ್ ಕೂಡ ಇದೇ ಕಲರಲ್ಲಿ ನೋಡಿರ್ತೀರ, ಗ್ರ್ಯಾಂಡ್ ವಿಟಾರ ಕೂಡ ಹೌದು. ಎಸ್. ಸೊ ಟೈರ್ ಸೆಕ್ಷನ್ಸ್ ಬಂದಾಗ ಇದರಲ್ಲಿ ಇರೋದು 16 ಇಂಚ್ ಅಲಾಯ್ಸ್. ಸೊ ಈ ಅಲಾಯ್ಸ್ ಆ್ಯಕ್ಚುಲಿ ಬರೋದಿಲ್ಲ, ಸ್ಟಾಕಲ್ಲಿ ಸ್ಟೀಲ್ ರಿಮ್ಸ್ ಬರುತ್ತೆ. ಸೊ ನಾನು ಇದನ್ನು ಅಪ್ಗ್ರೇಡ್ ಮಾಡಿಸಿದ್ದೀನಿ. 2 ರೀಸನ್ಸ್: ಲುಕ್ ಬರುತ್ತೆ, ಆ್ಯಂಡ್ ಸೆಕೆಂಡ್ ರೀಸನ್ಸ್, ನನಗೆ ಇದು ಮಿಡ್ ವೇರಿಯಂಟ್ ಅನ್ನೋದು ಫೀಲ್ ಆಗೋದಿಲ್ಲ, ಟಾಪ್ ವೇರಿಯಂಟ್ ಅಂತಲೇ ಫೀಲ್ ಆಗುತ್ತೆ. ನೀವೇ ನೋಡಿ ಯಾವ ಆ್ಯಂಗಲಿಂದ ನಿಮಗೆ ಇದು ಮಿಡ್ ವೇರಿಯಂಟ್ ಥರ ಕಾಣಿಸ್ತಿದೆ. ಕಂಪ್ಲೀಟ್ಲಿ ನಾಲೆಜ್ ಇರೋರು, ಇಲ್ಲ ಈ ಗಾಡಿ ಬಗ್ಗೆ ವರ್ಕ್ ಮಾಡೋರು, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಈ ಹೆಡ್ಲೈಟ್ ನೋಡಿ, ಇದು ಮಿಡ್ ವೇರಿಯಂಟಲ್ಲಿ ಮಾತ್ರ ಈ ಥರ ಬರೋದು. ಇದ್ರ ನೆಕ್ಸ್ಟು ZXi ಮತ್ತು ZXi ಪ್ಲಸ್ ಅಲ್ಲಿ DRLs ಸಮೇತ ಬರುತ್ತೆ. ಆ DRLs ಮೇಲೆ ಇಲ್ಲಿ ಆ್ಯಕ್ಚುಲಿ ಇಂಡಿಕೇಟರ್ ಬರುತ್ತೆ. ಸೊ ಅದು ಸಖತ್ತಾಗಿದೆ ಲುಕ್ಕು, ಅಪ್ಗ್ರೇಡ್ ಮಾಡಿಸ್ಕೋಬೋದು, ಅದೇನು ತೊಂದರೆ ಇಲ್ಲ. ಬಟ್ ದೆನ್ ಮಿಡ್ ವೇರಿಯಂಟ್ ಅಂತ ಬಂದಾಗ ಸರ್ಟನ್ ಫೀಚರ್ಸಲ್ಲಿ ನಾವು ಕಾಂಪ್ರಮೈಸ್ ಆಗಲೇಬೇಕು. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದನ್ನು ಕಂಪನಿ ಕಡೆಯಿಂದನೇ ಕೊಡ್ತಾರೆ. ಸೊ ಫಸ್ಟ್ಲಿ ನಾವು ನೋಡೋದಾದರೆ ಲುಕ್ ವೈಸ್, ಈ ಕ್ರೋಮ್ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾನು ಆ್ಯಡ್ ಮಾಡಿಸಿರೋದು. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಬರುತ್ತೆ. ಪ್ಲಸ್ ಇದು ರೈನ್ ವೈಸರ್, ಸನ್ ವೈಸರ್, ಅದೇನು ಕರೀತಾರೋ ಅದು ವಿತ್ ಕ್ರೋಮ್. ಇದೆಲ್ಲ ಸ್ಟಾಕ್ ಗುರು. ಈ ಸಿಂಬಲ್ ನೀವು ನೋಡ್ಬೋದು, ಮಾರುತಿಯಲ್ಲಿ ಮಾತ್ರ ಸಿಗೋದು. ಇದು ಮತ್ತು ಈ ಸಿಲ್ವರ್ದೆಲ್ಲ ನಾನು ಕಂಪನಿಯಿಂದಾನೇ ಹಾಕ್ಸಿರೋದು. ಈ ವೇರಿಯಂಟಲ್ಲಿ ಬೇಸಿಕ್ಲಿ ಫುಲ್ ಬ್ಲ್ಯಾಕ್ ಬರುತ್ತೆ, ಬಟ್ ನಾನಿದು ಕ್ರೋಮ್ದು ಕಂಪನಿಯಿಂದ ಹಾಕ್ಸಿರೋದು. ಮತ್ತು ಡೋರ್ ಹ್ಯಾಂಡಲ್ಸ್ ಎಲ್ಲ ಕಲರೇ ಬರುತ್ತೆ, ಬಾಡಿ ಕಲರ್. ಸೊ ಅದೇನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಲುಕ್ ವೈಸ್ ನೋಡಿದ್ರೆ ಸೂಪರಾಗಿರುತ್ತೆ ಗಾಡಿ. ಬ್ಯಾಕ್ ಸೈಡ್ ನೀವು ಬಂದಾಗ ಒಂದು ವಿಚಾರ ನನಗೆ ಬೇಜಾರಾಗೋದೇನೆಂದರೆ, ವೈಪರ್ ಕೊಡಲ್ಲ. ಹೌದು ನೋಡಿ, ಈ ಗ್ಯಾಪ್ ಏನಿದೆ ಇದಕ್ಕೆ ಆ್ಯಕ್ಚುಲಿ ವೈಪರ್ ಬರುತ್ತೆ. ಸೊ ಇದರಲ್ಲಿ ವೈಪರ್ ಇಲ್ಲ, ಬಟ್ ಡಿಫಾಗರ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಾ ಲೈನ್ಸು. ಸೊ ಇದು ಸರ್ಟನ್ ಟೈಮಲ್ಲಿ ಯೂಸ್ ಆಗುತ್ತೆ ಕಂಪ್ಯಾರಿಟಿವ್ಲಿ, ಬಟ್ ದೆನ್ ವೈಪರ್ ಇದ್ರೆ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಬೈಸ್. ಗಾಡಿ ಲುಕ್ ಮಾತ್ರ ಸೆಕ್ಸಿ ಆಗಿದೆ ಅಂತ ಹೇಳ್ತೀನಿ. ನೋಡಿ ನೀವು ಹಿಂದೆಯಿಂದ ನೋಡಿ ಏನು ಸಖತ್ತಾಗಿದೆ ಅಲ್ಲ. ಈ ಸಿನಿಮ್ಯಾಟಿಕ್ ಶಾರ್ಟ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ವಿಡಿಯೋಲಿ, ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಇರೋ ಕಂಪ್ಲೀಟ್ಲಿ ಫೀಚರ್ಸು, ಗಾಡಿಗೆ ನಾನು ಏನೇನು ಆ್ಯಡ್ ಆನ್ಸ್ ಹಾಕಿದ್ದೀನಿ, ಮತ್ತು ಏನೇನು ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ, ಎಕ್ಸ್ಟ್ರಾ ಬೇಸಿಕ್ಲಿ ಸ್ಟಾಕಿಂದ ಎಕ್ಸ್ಟ್ರಾ ನಾನು ಏನೇನು ಹಾಕ್ಸಿದ್ದೀನಿ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ಲಿ ಲುಕ್ ವೈಸ್ ನೋಡಿದ್ರೆ ಸಬ್ 4 ಮೀಟರ್ ಗಾಡಿ ಅಂತ ಯಾರೂ ನಂಬೋದಿಲ್ಲ. ಯಾಕಂದರೆ ನೋಡಿದ್ರೆ ತುಂಬ ಅಗಲ ಇದೆ ಗಾಡಿ, ಓಕೆನಾ. ಸೊ ಕಂಪ್ಯಾರಿಟಿವ್ಲಿ ತುಂಬ ಅಗಲ ಇದೆ. ಈ ಓಲ್ಡ್ ಬ್ರೆಜಾ ಕಂಪೇರ್ ಮಾಡಿದ್ರೆ ಇದು ಚೂರು ಅಗಲ ಕಾಣಿಸುತ್ತೆ, ಓನ್ಲಿ ಬಿಕಾಸ್ ಆಫ್ ಇಸ್ ಡೈಮೆನ್ಷನ್ಸ್.
ಸೊ ಕಾಸ್ಮೆಟಿಕ್ಸಲ್ಲಿ ಆಗ್ಬೋದು, ಡೈಮೆನ್ಷನ್ಸಲ್ಲಿ ಆಗ್ಬೋದು, ಬಾಡಿ ಶೇಪಲ್ಲಿ ಆಗ್ಬೋದು, ಕಂಪ್ಲೀಟ್ಲಿ ಚೇಂಜ್ ಮಾಡಿ ಸೆಕೆಂಡ್ ಜನ್ರೇಷನ್ ಅನ್ನೋದು 2022 ಅಲ್ಲಿ ಲಾಂಚ್ ಆಗಿದ್ದು, ಮಿಡ್ ಆಫ್ 2022. ಸೊ ಬಂದಿದ್ದು ಲಾಂಚ್ ಆಗಿದೆ, ಎಲ್ಲ ಹುಡುಗರ ಕಣ್ಣು ಈ ಕಾರ್ ಮೇಲೆ ಹೋಯ್ತು. ಯಾಕೆ? ಬಿಕಾಸ್ ಆಫ್ ದ ಲುಕ್ಸ್. ಇಂಜಿನ್ ಸೇಮ್, ಅದೇ ಹಳೆ ಇಂಜಿನ್ನು, 1500cc. ಸೊ ಬೇಸಿಕ್ಲಿ ಅದು 1482 ಬರುತ್ತೆ. ಸೊ ವಿಚ್ ಪ್ರೊಡ್ಯೂಸ್ 101 PS ಪವರ್. ಇನ್ನು ಇಂಟೀರಿಯರ್ ಬಣ್ಣ, ಇದು ಸೆಕೆಂಡ್ ಜೆನ್ ಆಗಿರೋದ್ರಿಂದ ನಿಮಗೆ ಔಟರ್ ಲುಕ್ ಆಗ್ಬೋದು, ಇಂಟೀರಿಯರ್ ಲುಕ್ ಆಗ್ಬೋದು, ಕಂಪ್ಲೀಟ್ಲಿ ಚೇಂಜ್ ಬರುತ್ತೆ. ಡೋರ್ ಪ್ಯಾಡ್ಸ್ ನೋಡ್ಬೋದು ನೀವು, 4 ಪವರ್ ವಿಂಡೋ, ಡ್ರೈವರ್ದು ಆಟೋ ಡೌನ್ ಆಟೋ ಅಪ್ ಬರುತ್ತೆ. ಇದು ಫೋಲ್ಡೇಬಲ್ ಸೈಡ್ ಮಿರರ್ಸ್, ಅದಕ್ಕೆ ಅಡ್ಜಸ್ಟೇಬಲ್ ಲಾಕ್ ಅನ್ಲಾಕ್, ಮತ್ತು ಇದು ವಿಂಡೋ ಲಾಕ್. ಮಕ್ಕಳು ಯಾರು ಕೂತಿದ್ದಾಗ ವಿಂಡೋ ಓಪನ್ ಮಾಡಬಾರ್ದು ಅಂತಂದರೆ ಇದನ್ನು ಲಾಕ್ ಮಾಡಿದ್ರೆ ಸಾಕು. ಅದು ಯಾವುದೇ ಪವರ್ ವಿಂಡೋಸು ವರ್ಕ್ ಆಗೋದಿಲ್ಲ, ನೀವು ಸಹ ವರ್ಕ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಆಫ್ ಮಾಡಿದಾಗ ಮಾತ್ರ ಆ ಕಡೆ ಈ ಕಡೆದು ಪವರ್ ವಿಂಡೋಸ್ ವರ್ಕ್ ಆಗುತ್ತೆ. ಇನ್ನು ಡ್ಯಾಶ್ ಬೋರ್ಡ್ ಕಡೆಗೆ ಬರೋಣ. ಸೊ ಈ ವೇರಿಯಂಟಲ್ಲಿ ನಿಮಗೆ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ಸಿಗುತ್ತೆ. ನಾನು ಇದು ಕವರ್ ಹಾಕ್ಸಿರೋದು ಇಲ್ಲಿ ನಮ್ಮ ಮನೆ ಹತ್ರ. ಆ್ಯಕ್ಚುಲಿ ಎಕ್ಸ್ಟ್ರಾ ಫೋಮ್ ಹೊಲ್ದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಕ್ಸ್ಟ್ರಾ ಫೋಮ್ ಹೊಲ್ದು ಅದ್ರ ಮೇಲೆ ಇದು ಸ್ಟಿಚಿಂಗ್ ಬರೋದು. ಸೊ ಇದೊಂದು ಎಕ್ಸ್ಟ್ರಾ ನಾನು ಹಾಕ್ಸಿರೋದು. ಮತ್ತು ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ಕಂಫರ್ಟ್ ತುಂಬಾ ಚೆನ್ನಾಗಿದೆ. ಬಕೆಟ್ ಸೀಟ್ಸ್ ಬರುತ್ತೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಥೈ ಸಪೋರ್ಟ್ ತೋರಿಸ್ತೀನಿ ನೋಡಿ, 1 2 ನೋಡಿ, ಮೋರ್ ದೆನ್ 2. ಇದು ಆ್ಯಕ್ಚುಲಿ ಬೇಜಾನಾಯಿತು. ಒಳ್ಳೆ ಕಂಫರ್ಟ್ ಸಿಗುತ್ತೆ ನಿಮಗೆ. ಲಾಂಗ್ ಡ್ರೈವ್ ಆಗಲಿ, ನೀವು ಕಂಟಿನ್ಯೂಸ್ ಆಗಿ ಓಡಿಸೋದಾಗಲಿ ಒಳ್ಳೆ ಕಂಫರ್ಟ್ ಸಿಗುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಜೆಲ್ಲು, ಅಮೆಝಾನಲ್ಲಿ ನಾನು ತೊಗೊಂಡಿದ್ದು, ಹೀಟ್ ಆಗಲ್ಲ, ಒಳ್ಳೆ ಕಂಫರ್ಟ್ ಕೂಡ ಕೊಡುತ್ತೆ. ಇರೋ ಕಂಫರ್ಟಲ್ಲಿ ಇದು ಎಕ್ಸ್ಟ್ರಾ ಆ್ಯಡ್ ಆನು. ಆ್ಯಂಡ್ ಗೇರ್ ನಾಬ್ ನೋಡ್ಬೋದು, ಟಾಪ್ ಆ್ಯಂಡಲ್ಲಿ ಕೂಡ ಸೇಮ್ ಬರುತ್ತೆ. ಆಟೋ AC ಕಂಟ್ರೋಲ್ ಬರುತ್ತೆ, ಹಜಾರ್ಡು. ಮತ್ತು ಸಿಸ್ಟಮ್ ಏನು ನೋಡ್ತಿದ್ರಲ್ಲ, ಇದು ಆ್ಯಕ್ಚುಲಿ ನಾನು ಹಾಕ್ಸಿರೋದು. ಇನ್ನು ಇಂಜಿನ್ ಕಡೆಗೆ ಬಂದಾದರೆ, ಇಂಜಿನ್ ಸೌಂಡ್ ನಿಮಗೆ ಕೇಳಿಸ್ತಿರ್ಬೋದು. ಗಾಡಿ ಆ್ಯಕ್ಚುಲಿ ಆನಲ್ಲಿದೆ, AC ಕೂಡ ಆನಲ್ಲಿದೆ. ಸೊ ಗಾಡಿ ತಣ್ಣಗಿರಲಿ ಅಂತ ಆನ್ ಮಾಡಿ ಆಚೆ ಬಂದಿದ್ದೀನಿ ಇಂಜಿನ್ ತೋರ್ಸೋಕ್ಕೆ. ಸೊ ಇದು ಬೇಸಿಕ್ಲಿ ನಿಮಗೆ 1.5 ಲೀಟರ್ K15C ಅಂತ ಇಂಜಿನ್ ಹೆಸರು. ಮೈಲ್ಡ್ ಹೈಬ್ರಿಡ್ ಅನ್ನೋದನ್ನು ಬರುತ್ತೆ ಇದರಲ್ಲಿ. ಸೊ ನಾನು ಹೇಳ್ದಂಗೆ ಎಕ್ಸ್ಟ್ರಾ ಬ್ಯಾಟ್ರಿ ಇರುತ್ತೆ. ಸೊ ಪ್ಯಾಸೆಂಜರ್ ಸೀಟ್ ಏನಿದೆ ಅದ್ರ ಕೆಳಗೆ ನಿಮಗೆ ಬ್ಯಾಟ್ರಿ ಸಿಗುತ್ತೆ. ಸೊ ಈ ಪವರ್ ಸೆಗ್ಮೆಂಟ್ಸ್ ಬಂದಾಗ ನಿಮಗೆ 103 PS ಪವರ್ ಬರುತ್ತೆ, ವಿಚ್ ಅಗೇನ್ ಪ್ರೊಡ್ಯೂಸ್ 137 to 139 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಇದು BS6 ಫೇಸ್ 2 ಎಮಿಷನ್ ಸ್ಟ್ಯಾಂಡರ್ಡ್ಸ್ನ ಹೊಂದಿರುತ್ತೆ. ಸೊ ಅವೈಲೇಬಲ್ ವಿತ್ ಅಗೇನ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಸೊ ನಾನು ಹೇಳ್ದಂಗೆ ಒಂದು 6 ಸ್ಪೀಡ್ ಅನ್ನೋದನ್ನ ಆ್ಯಡ್ ಮಾಡಿಬಿಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು ಗಾಡಿ, ತುಂಬ ಸ್ಮೂತು. ಸೊ ಇದು ಇಂಜಿನ್ ಸೌಂಡು. ಸದ್ಯಕ್ಕೆ ಬಾನೆಟ್ ಓಪನ್ ಇದೆಲ್ವಾ, ಈಗ ನೋಡಿ ಬಾನೆಟ್ ಹಾಕ್ತೀನಿ, ಸೌಂಡ್ ಎಷ್ಟು ಕಡಿಮೆ ಆಗುತ್ತೆ. AC ಕಂಪ್ರೆಸರ್ ಸೌಂಡ್ ಅದು. ಸೊ ನಾನು AC ಕೂಡ ಆಫ್ ಮಾಡ್ತೀನಿ. ಗಾಡಿ ಲಿಟ್ರಲಿ ನೀವು ಸ್ಟಾರ್ಟ್ ಆಗಿರೋದು ಗೊತ್ತೇ ಆಗಲ್ಲ. ಸ್ಟಾರ್ಟಿಂಗು ತೊಗೊಂಡು ಒಂದು 2-3 ತಿಂಗಳು ಏನಾಗಿತ್ತಂದರೆ, ನಾನು ಸ್ಟಾರ್ಟ್ ಮಾಡಿದ್ದೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸ್ಟಾರ್ಟ್ ಆಗಿದ್ರು ಸಹ ನಾನು ಸೆಲ್ಫ್ ಕೊಟ್ಬಿಡ್ತಾ ಇದ್ದೆ. ನೋಡಿ ಸ್ಟಾರ್ಟಲ್ಲೇ ಇದೆ ಗಾಡಿ. ಒಂದು ಚೂರನ್ನ ನಿಮಗೆ ಸೌಂಡ್ ಬರ್ತಿದ್ಯಾ? ಇನ್ನು ಈ ಗಾಡಿ ಲಾಂಚ್ ಆದಾಗ ಕೇಳ್ಬೇಕಾ, ರೇಂಜ್ ರೋವರ್ ಲುಕ್ ಅಂತ ತುಂಬಾ ಹೈಪ್ ಮಾಡಿದ್ರು ಜನ. ಆಕ್ಚುಲಿ ನಿಜ, ಇದೇನು ಕಾಣಿಸ್ತಿದೆ ಲೈಟ್ಸು, ಎರಡು ಕನೆಕ್ಟ್ ಆಗುತ್ತೆ, ಅಂದರೆ ಕನೆಕ್ಟಿಂಗ್ ಲೈಟ್ಸ್ ಇದು. ಸೊ ನಾವು ಪಾರ್ಕಿಂಗ್ ಲೈಟು ಇಲ್ಲ ಹೆಡ್ಲೈಟ್ ಆನ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ಹಿಂದೆಯಿಂದ ಸಗದಾಗಿ ಕಾಣಿಸುತ್ತೆ, ದೂರದಿಂದ ಯಾವುದೋ ರೇಂಜ್ ರೋವರ್ ಹೋದಂಗೆ ಇರುತ್ತೆ ಹಿಂದೆ ಇರೋದಕ್ಕೆ. ಸೊ ಹಿಂದೆ ಕೆಳಗಡೆ ನಿಮ್ಗೆ ಎಕ್ಸಾಸ್ಟ್ ಕಾಣಿಸ್ತಿರ್ಬೋದು, ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿದೆಯೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ ನಿಮಗೆ. ತುಂಬ ಸೈಲೆಂಟು. AC ಆಫ್ ಇದ್ದಾಗ ನಾನು ಹೇಳ್ತಾ ಇರೋದು. AC ಆನ್ ಇದ್ರೆ, ಇಂಥ ಬಿಸಿಲಿದ್ರೆ ಆಬ್ವಿಯಸ್ಲಿ ಕಂಪ್ರೆಸರ್ ತುಂಬ ಲೋಡ್ ತಗೊಳ್ಳುತ್ತೆ ಕೂಲಿಂಗ್ ಮಾಡೋಕ್ಕೆ. ಸೊ ಸೌಂಡ್ ಬಂದೇ ಬರುತ್ತೆ. ಇವಾಗ ಎಕ್ಸ್ಟ್ರಾ ಆಕ್ಸೆಸರೀಸ್ ನಾನು ಏನೇನು ಹಾಕ್ಸಿದ್ದೀನಿ ಅನ್ನೋದಕ್ಕೆ ಬರೋಣ. ಸೊ ಫಸ್ಟ್ಲಿ ನಾನು ಹೇಳ್ದಂಗೆ ಸಿಲ್ವರು ಈ ಪಾರ್ಟ್ ಏನಿದೆ ಇದು, ಸೈಡ್ ಕ್ಲಾಡಿಂಗು ಮತ್ತು ಈ ಬ್ಲ್ಯಾಕ್ ಕಲರ್ ಪಾರ್ಟು, ಓಕೆನಾ. ಸೊ ಇದೆಲ್ಲ ಆಕ್ಸೆಸರೀಸಲ್ಲಿ ಬರುತ್ತೆ. ಮೇಲೆ ನೀವು ನೋಡಿದ್ರೆ ಶಾರ್ಕ್ ಫಿನ್ ಆ್ಯಂಟಿನಾ ಲೋ ಮಾಡಲ್ಗೂ ಸಹ ಸೇಮು, ಅಂಟಿಲ್ ದ ಟಾಪ್ ಎಂಡ್ ಇಟ್ ಈಸ್ ದ ಸೇಮ್. ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಆ್ಯಕ್ಚುಲಿ ಅದು ಲುಕ್ಕು ಎನ್ಹಾನ್ಸ್ ಮಾಡುತ್ತೆ. ನಾರ್ಮಲಿ ಅದು ಯಾವುದೋ ಪೈಪ್ ಕೊಟ್ಬಿಡ್ತಾರೆ, ಅಸಹ್ಯವಾಗಿರುತ್ತೆ ಅದು. ಸೊ ಅದೇನೋ ನನಗೆ ಇಷ್ಟ ಆಗಲ್ಲ, ಬಟ್ ಇದು ಪರ್ಫೆಕ್ಟ್. ಇದು
ಸೊ ಯಾವುದೇ ಗಾಡಿ ಆಗಲಿ ಲೋವರ್ ವೇರಿಯಂಟ್ ಅಲ್ಲಿ ಶಾರ್ಕ್ ಫಿನ್ ಆಂಟಿನಾ ಕೊಡ್ತಾ ಇದ್ದಿದ್ದು ನಾನು ನನ್ನ ಪ್ರಕಾರ ನೋಡಿದ್ ಬಂದು ಬ್ರೆಜಾ ಮಾತ್ರ. ಮತ್ತೆ ಇದು ರೂಫ್ ರಿಲ್ಸ್, ಇದು ಆಕ್ಚುಲಿ ಗಮ್ ಟೈಪು. ನಾನು ಹಾಕ್ಸಿರೋದು ಸ್ಟಾಕ್ ಗಾಡೀಲಿ ಬರೋದಿಲ್ಲ, ಟಾಪ್ ಎಂಡ್ ಗಾಡೀಲಿ ವಿತ್ ಹೋಲ್ ಸಮೇತ ಬರುತ್ತೆ, ನೆಟ್ ಬೋಲ್ಟ್ ಬರುತ್ತೆ ಅದು. ಯಾಕಂದ್ರೆ ಸನ್ ರೂಫ್ ಇರುತ್ತೆ ಅಂಡ್ ಸೈಡಲ್ಲಿ ಆಕ್ಸೆಸಬಲ್ ಇರುತ್ತೆ ಬೇಸಿಕ್ಲಿ. ಸೊ ನಾನು ಇದು ಅಸೆಸರೀಸು ಜೆ ಸಿ ರೋಡ್ ಅಲ್ಲಿ ಹಾಕ್ಸಿರೋದು. ಅಂಡ್ ಸೈಡ್ ಬಂದ್ರೆ ನಾನು ಹೇಳ್ದಂಗೆ ಕ್ರೋಮ್ ಕೂಡ ಇದು ಆಕ್ಸೆಸರೀಸ್ ನಾನು ಹಾಕ್ಸಿರೋದು. ಇನ್ನು ಸೈಡ್ ವೈಸ್ ಬಂದ್ರೆ ಡೀಸೆಂಟ್ ಸೈಜ್ ಟೈರ್ಸ್, ಆಕ್ಚುಲಿ ಡೀಸೆಂಟ್ ಅನ್ನೋದಕ್ಕಿಂತ ಈ ಗಾಡಿಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ರೀತಿಯಿಂದ ನಮಗೆ ಚಿಕ್ಕದಾಗಿ ಕಾಣಿಸಲ್ಲ, ಇಲ್ಲ ಅತಿ ದೊಡ್ಡದಾಗೂ ಕಾಣಿಸಲ್ಲ. ಪರ್ಫೆಕ್ಟ್ ಸೈಜ್ ಟೈರ್ಸ್ನ ಕಂಪನಿಯವರು ಪ್ರೊವೈಡ್ ಮಾಡಿದ್ದಾರೆ. ಈ ರೂಫ್ ರಿಲ್ಸ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಆಕ್ಸೆಸರೀಸ್ ಪಾರ್ಟು. ಸೊ ಇದು ರಿಯರ್ ವ್ಯೂ. ಸೊ ಯಾವ ಆ್ಯಂಗಲ್ ಇಂದ ಆಕ್ಚುಲಿ ಇದು ಮಿಡ್ ವೇರಿಯಂಟ್ ಅಂತ ಗೊತ್ತಾಗೋದಿಲ್ಲ, ಬಟ್ ತುಂಬಾ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ ಇದರಲ್ಲಿ ವೈಪರ್ ಇಲ್ಲ, ಓಕೆನಾ. ಸೊ ಮಿಡ್ ವೇರಿಯಂಟ್ VXI ವೇರಿಯಂಟ್ ಅಲ್ಲಿ ವೈಪರ್ ಬರೋದಿಲ್ಲ, ಗ್ಯಾಪ್ ಇದೆ ಅಷ್ಟೇ ನೋಡಿ. ಇದು ಗೊತ್ತಾಗುತ್ತೆ ನಿಮಗೆ ಬ್ಲ್ಯಾಕ್ ಕಲರು. ಬಟ್ ಡಿಫಾಗರ್ ಕೊಟ್ಟಿದ್ದಾರೆ, ಡಿಫಾಗಿಂಗ್ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಡಿಫಾಗಿಂಗ್. ಇದು ಲೋ ಮಾಡೆಲ್ ಅಲ್ಲಿ ಇದು ಕೂಡ ಬರಲ್ಲ, ಪ್ಲೇನ್ ಗ್ಲಾಸ್ ಬರುತ್ತೆ. ಬಟ್ ಇದರಲ್ಲಿ ಇದು ಬರುತ್ತೆ. ಅಂಡ್ ಇದೇನು ಬ್ಲ್ಯಾಕ್ ಕಲರ್ ನೋಡ್ತಿದ್ದೀರಾ, ಇದು ಆಕ್ಸೆಸರೀಸ್ ಪಾರ್ಟು. ಮತ್ತೆ ಇದು ಸಿಲ್ವರ್ ಕಲರ್ ಏನ್ ನೋಡ್ತಿದ್ದೀರಾ, ಇದು ಅಸೆಸರೀಸ್ ಪಾರ್ಟು. ಮತ್ತೆ ಇದು ಸ್ಕಿಪ್ ಪ್ಲೇಟ್ಸ್, ಇದು ಕೂಡ ಅಸೆಸರೀಸ್ ಪಾರ್ಟು. ಇದು ಎಲ್ಲ ತೆಗೆದ್ರೆ ನಿಮ್ಗೆ ಆಕ್ಚುಲಿ ಈ ತರ ಲುಕ್ ಬರೋದಿಲ್ಲ ಗಾಡಿ. ನಾರ್ಮಲ್ ಪ್ಲೇನ್ ಅನ್ಸುತ್ತೆ. ನನ್ಗೆ ಅರ್ಥ ಆಗಿಲ್ಲ ಮಾರುತಿ ಅವ್ರು ಏನಕ್ಕೆ ಈ ಫೆಂಡರ್ಸ್ ನ ಇಷ್ಟಿಷ್ಟು ದಪ್ಪ ದಪ್ಪ ಕೊಟ್ಬಿಟ್ಟಿದ್ದಾರೆ. ನೋಡು ನೋಡಿ ಎಷ್ಟು ಅಗಲ ಇದೆ ಕೆಳಗಡೆ, ಇಷ್ಟು ಅಗಲ ರಿಕ್ವೈರ್ಡ್ ಇದೆಯಾ ಅಂತ. ಅಂಡ್ ಇದು ಗೊತ್ತಾ, ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ. ಈಗ ತಾನೇ ನಾನು ವಾಶ್ ಮಾಡ್ಸ್ಕೊಂಡ್ ಬಂದಿದ್ದೀನಿ, ಅಷ್ಟು ಬೇಗ ಬಿಸಿಲಿಗೆ ನೋಡಿ ಫುಲ್ ವೈಟ್ ಆಗ್ತಾ ಇದೆ. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ಪ್ರತಿ ಸರಿನೂ ನೀವು ಪಾಲಿಶ್ ಹಾಕ್ತಾ ಇರಬೇಕು. ಅದು ಪಾಲಿಶ್ ಹಾಕಿಲ್ಲ ಅಂತಂದ್ರೆ ನಿಮಗೆ ಕಷ್ಟ ಆಗುತ್ತೆ, ಲುಕ್ ಹಾಳಾಗುತ್ತೆ ಆಕ್ಚುಲಿ. ಸೊ ಇದು ಇಂಟೀರಿಯರ್ ಲುಕ್ ಆಗಿರುತ್ತೆ. ಸೊ ಇದೇನು ಸಿಸ್ಟಮ್ ನೀವು ನೋಡ್ತಾ ಇದ್ದೀರಾ, ಒಂದ್ ನಿಮಿಷ ನಾನು ತೆಗಿತೀನಿ, ಡಿಸ್ಟರ್ಬ್ ಆಗ್ಬೋದು. ಸೊ ಸ್ಟಾಕ್ ಸಿಸ್ಟಮ್ ಬಂದು ತುಂಬಾ ಚಿಕ್ಕದು ಬರುತ್ತೆ, 7 ಇಂಚ್ ಏನೋ ಬರುತ್ತೆ ಮೇ ಬಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇದು 10 ಇಂಚ್. ಟ್ಯಾಗ್ 99 ಅಂತ ಒಂದು ಬ್ರ್ಯಾಂಡ್ ಇದೆ, ಉಳ್ಳಾಲ್ ಹತ್ರ ಅವ್ರದ್ದು ಆಕ್ಚುಲಿ ಸ್ಟೋರ್ ಇರೋದು. ಸೊ ತುಂಬಾ ಜನ ಗೊತ್ತಿರಬೇಕು, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಆದ್ರೆ ನಾನು ಅವ್ರದ್ದು ಡೀಟೇಲ್ಸ್ ಕಳಿಸಿರ್ತೀನಿ, ಇಲ್ಲಿ ಅವ್ರದ್ದು ಗೂಗಲ್ ಅಲ್ಲಿ ಏನ್ ಲಿಂಕ್ ಇದೆ ಅದನ್ನ ನಾನು ಅಟ್ಯಾಚ್ ಮಾಡಿರ್ತೀನಿ, ಓಕೆನಾ. ಸೊ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಆಂಡ್ರಾಯ್ಡ್. ಇದು 4GB RAM, 64GB ಇಂಟರ್ನಲ್ ಬರುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಂಡ್ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಎರಡು ಸಹ ಬರುತ್ತೆ. ಮೋರ್ ಓವರ್ ನಮಗೆ DSP ಸಹ ಬರುತ್ತೆ. ನಿಮಗೆ ಹೆಂಗ್ ಬೇಕೋ ಹಂಗೆ ಮ್ಯೂಸಿಕ್ ಕಂಟ್ರೋಲ್ ನೀವು ಮಾಡ್ಕೋಬಹುದು. ಅಂಡ್ ನೆಟ್ಫ್ಲಿಕ್ಸ್ ಆಗಲಿ, ಅಮೆಝಾನ್ ಪ್ರೈಮ್ ಆಗಲಿ, ಯೂಟ್ಯೂಬ್ ಆಗಲಿ, ಪ್ರತಿಯೊಂದು ಇದರಲ್ಲಿ ಬರೋದು. ನಾವು ಹುಡುಗರು ಟ್ರಿಪ್ಗೆ ಹೋದಾಗ ಬರೋವಾಗ ಯೂಟ್ಯೂಬ್ ಸಾಂಗ್ಸ್ ಅಂತ ಎಷ್ಟಂತ ಕೇಳ್ತೀರಾ, ನಾರ್ಮಲ್ ಆಡಿಯೋ ಕೇಳಿದ್ರೆ ಅದೊಂಥರ ಅಲ್ವಾ. ಸೊ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಕ್ರೋಮ್ ಇದೆ, ಆನ್ಲೈನ್ ಅಲ್ಲಿ ಮೂವೀಸ್ ನೋಡ್ಕೊಂಡ್ ಬರ್ತೀವಿ, ಅಥವಾ ಯೂಟ್ಯೂಬ್ ಓಪನ್ ಮಾಡ್ತೀವಿ, ಯೂಟ್ಯೂಬ್ ಅಲ್ಲಿ ಮೂವೀಸ್ ನೋಡ್ಕೊಂಡ್ ಬರ್ತೀವಿ. ಸೊ ಇದು ಇಂಟೀರಿಯರ್ ಲುಕ್ ಆಗಿರುತ್ತೆ. ಸೊ ಇದೊಂದು ಆಡ್ ಮಾಡಿದೀನಿ, ಜಸ್ಟ್ ಕೈಂಡ್ ಆಫ್ ಪೌಚ್ ಇದು. ಸೊ ಡಾಕ್ಯುಮೆಂಟ್ಸ್ ನ ಇಡ್ಲಿಕ್ಕೆ. ಸೊ ನೋಡ್ತಿರ್ಬೋದು ಒಳಗೆ ಡಾಕ್ಯುಮೆಂಟ್ಸ್ ಇದೆ. ಸೊ ಜಿಪ್ಪು ಇದೆ, ಬೀಳೋ ಚಾನ್ಸಸ್ ತುಂಬಾನೇ ಕಡಿಮೆ, ಬೀಳೋದಿಲ್ಲ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ. ಸೊ ನೆಕ್ಸ್ಟ್ ಗಾಡಿ MID ಕಡೆ ಬಂದಾಗ ನಿಮಗೆ ಟ್ಯಾಕೋಮೀಟರ್ ಮತ್ತೆ ಸ್ಪೀಡೋಮೀಟರ್ ಎರಡೂ ಸಿಗುತ್ತೆ. ಸೊ ಗಾಡಿ ಮ್ಯಾಕ್ಸಿಮಮ್ ಒಂದು 140, ಆಕ್ಚುಲಿ ಕ್ರೂಸಿಂಗ್ ಸ್ಪೀಡ್ ಬಂದು 100, 120 ಆರಾಮಾಗಿ ಹೊಡಿಬೋದು. ಸೊ ಏನು ತೊಂದರೆ ಇರಲ್ಲ. 120+ ನೀವು ಹೋದಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಯಾವ್ದ್ರಲ್ಲಿ ಅನ್ಕಂಫರ್ಟೇಬಲ್, ಡ್ರೈವಿಂಗ್ ಅಲ್ಲಿ ಅಂದ್ರೆ ಹ್ಯಾಂಡ್ಲಿಂಗ್ ಅಲ್ಲಿ ಬೇಸಿಕ್ಲಿ. ಯಾಕೆ, ಬಿಕಾಸ್ ಇದು 5 ಸ್ಪೀಡ್ ಗೇರ್ ಬಾಕ್ಸ್, ಓಕೆನಾ. ಸೊ ಒಂದೊಂದು ಗೇರ್ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಒಂದೊಂದು ಸ್ಪೀಡ್ ಪವರ್ ಇರುತ್ತೆ. 5ನೇ ಗೇರ್ ನೀವು ಹಾಕಿದ್ಮೇಲೆ ಸೊ ಆಲ್ರೆಡಿ ನೀವು ಒಂದು 100+ ಸ್ಪೀಡಲ್ಲಿ ಇರ್ತೀರಾ ಅಲ್ವಾ. ಸೊ ಅದು 5th ಗೇರಲ್ಲೇ ನೀವು 100 to 140 ವರೆಗೂ ಹೋದ್ರೆ ಆಲ್ಮೋಸ್ಟ್ 40 ಕಿಲೋಮೀಟರ್ ಸ್ಪೀಡ್ ಎಕ್ಸ್ಟ್ರಾ ಆಗುತ್ತೆ. ಆ ಸ್ಪೀಡಲ್ಲಿ ರನ್ನಿಂಗ್ ಅಲ್ಲಿ ನಿಮಗೆ ರಫ್ನೆಸ್ ಫೀಲ್ ಆಗುತ್ತೆ. ಇಂಜಿನ್ ಸೌಂಡ್ ತುಂಬಾ ಬರುತ್ತೆ ಒಳಗಡೆ ಹೈವೇಲಿ. ನಿಮಗೆ ಹೆಂಗ್ ಫೀಲ್ ಆಗುತ್ತೆ ಅಂತಂದ್ರೆ, ಗಾಡಿ ಹೋಗಲ್ಲ ಬಟ್ ನೀವು ಕಷ್ಟಪಟ್ಟು ಓಡಿಸ್ತಾ ಇದ್ದೀರಾ, ಮಿತಿ ಮೀರಿ ಹೋಗ್ತಿದೆ ಗಾಡಿ ಅನ್ನೋದು ಫೀಲ್ ಆಗುತ್ತೆ. 140 ಕೂಡ ಹೋಗ್ಬೋದು. ವೆನ್ ಯು ಟಚ್ 160 ನಿಮ್ಗೆ ವಾಬ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇನೋ ನಾನು ಚೆಕ್ ಮಾಡಿಸ್ಬೇಕು, ನಾರ್ಮಲಿ ಎಲ್ಲಾ ಗಾಡಿಲೂ ವಾಬ್ಲಿಂಗ್ ಇರುತ್ತಾ ಇಲ್ಲ ಈ ಗಾಡಿಲಿ ಮಾತ್ರ ಇರುತ್ತಾ ಅಂತ ಗೊತ್ತಿಲ್ಲ. ಅಂಡ್ ಸೈಡ್ ಮಿರರ್ ಕಡೆ ಬಂದಾಗ ವೈಡ್ ಬ್ರಾಡ್ ಆಗಿ ಸೂಪರ್ ಆಗಿದೆ, ತುಂಬಾನೇ ಸಫಿಶಿಯಂಟ್ ಆಗಿದೆ. ರೈಟ್ ಸೈಡ್ ಆಗ್ಲಿ ಲೆಫ್ಟ್ ಸೈಡ್ ಆಗ್ಲಿ ಕಂಪ್ಲೀಟ್ಲಿ ನಿಮ್ಗೆ ಪ್ರಾಪರ್ ವ್ಯೂ ಸಿಗುತ್ತೆ. ಅಂಡ್ ಮೋರ್ ಓವರ್ ನಿಮ್ಗೆ
ಬ್ಯಾಕ್ ಕ್ಯಾಮ್ರಾ ಅಂತೀನಿ ಸಾರಿ, ರಿಯರ್ ವ್ಯೂ ಮಿರರ್ ಸಿಗುತ್ತೆ. ಟಾಪ್ ಎಂಡ್ ಅಲ್ಲಿ ನಿಮಗೆ ಇದು ಆಟೋ ಡಿಮಿಂಗ್ ಸಿಗುತ್ತೆ, ಸೊ ಇದ್ರಲ್ಲಿ ಸಿಗೋದಿಲ್ಲ. ಮತ್ತೆ ಇಲ್ಲಿ ಟಾಪ್ ಎಂಡ್ ಅಲ್ಲಿ ನಿಮಗೆ ಲೈಟ್ ಸಹ ಸಿಗುತ್ತೆ, ಬಿಕಾಸ್ ಸನ್ ರೂಫ್ ಇರುತ್ತೆ. ಸೊ ಇದ್ರಲ್ಲಿ ಸನ್ ರೂಫ್ ಇಲ್ಲ, ವಿಚ್ ಇಸ್ ನಾಟ್ ರಿಯಲಿ ರಿಕ್ವೈರ್ಡ್. ಇಂಡಿಯನ್ ವೆದರ್ಗೆ ಸನ್ ರೂಫ್ ಖಂಡಿತ ವೇಸ್ಟ್. ಸುಮ್ಮನೆ ಶೋಕಿಗೋಸ್ಕರ ತಗೊಂತಾರೆ. ಇಲ್ಲಿ ಹತ್ತುತ್ತಾರೆ, ಇಲ್ಲಿ ಹೋಗ್ತಾರೆ, ಮಕ್ಕಳನ್ನೆಲ್ಲ ಕೂರಿಸ್ತಾರೆ, ವಿಚ್ ಇಸ್ ಆಕ್ಚುಲಿ ಇಲೀಗಲ್. ನೆನ್ಪಿರ್ಲಿ, ಫೈನ್ ಬೀಳುತ್ತೆ. ಯಾರನ್ನ ಪೊಲೀಸವ್ರು ನಿಮ್ಮ ನೋಡಿದ್ರೆ ಲಾಕ್ ಹಾಕೊಂತಾರೆ. ನಿಮ್ಮ ಹಣೆ ಬರ ಖರಾಬ್ ಆಗಿದೆ ಅಂತ ನೀವು ಅನ್ಕೋಬೇಕಷ್ಟೇ. ಮತ್ತೆ ಇದು ಆಟೋ AC. ಸೊ ನಾನು ಇವಾಗ ಆನ್ ಮಾಡಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಕೂರಕ್ಕಾಗ್ತಿಲ್ಲ. ಸೊ ಒಂದೇ ಒಂದು ಸ್ಪೀಡಲ್ಲಿ ಇಟ್ಟಿದ್ದೀನಿ. ಸೊ ಇದು ಆಕ್ಚುಲಿ ಈ ಬ್ರೆಜಾಲಿ ಏನಪ್ಪಾ ಅಂತಂದ್ರೆ ಕೂಲಿಂಗು ತುಂಬಾ ಸೂಪರ್ ಆಗುತ್ತೆ. ಸೊ ಕಂಪೇರಿಟಿವ್ಲಿ, ಯಾಕಂದ್ರೆ ನಾನು ಹಳೆ ಬ್ರೆಜಾ ಕೂಡ ಓಡಿಸಿದ್ದೀನಿ, ಅದರಲ್ಲಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೂಲಿಂಗ್ ಜಾಸ್ತಿ ಇದೆ. ಸೊ ನಾನು ಸ್ಟಾರ್ಟಿಂಗ್ ಅನ್ಕೊಂತಿದ್ದೆ ಹೊಸ ಗಾಡಿ, ಸೊ ಅದಕ್ಕೆ ನಿಮ್ಗೆ ಈ ತರ ಇರುತ್ತೆ ಕೂಲಿಂಗು. ಸೊ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಸೊ 2.5 ವರ್ಷ ಆಗಿದೆ. ಸೊ ಇವಾಗೂ ಸಹ ಅದೇ ಕೂಲಿಂಗು. AC ಏನು 1% ರಿಪೇರಿ ಆಗಿಲ್ಲ, ಏನು ಟಾಪ್ ಅಪ್ ಆಗಲಿ ಚೆಕಪ್ ಆಗಲಿ ಏನೂ ಆಗಿಲ್ಲ. ನಾರ್ಮಲ್ ಸರ್ವಿಸ್ ಅಲ್ಲಿ ಏನು AC ಫಿಲ್ಟರ್ ಚೇಂಜ್ ಮಾಡ್ತಾರೆ, ದಟ್ಸ್ ಇಟ್. ಅದು ರೆಗ್ಯುಲರ್ ಆಗಿ ಎಂತ ಗಾಡಿ ಆಗಲಿ ನೀವು ಮಾಡಲೇಬೇಕಾಗುತ್ತೆ. ಓಕೆನಾ. ಸೊ 4 AC ವೆಂಟ್ಸ್ ಬರುತ್ತೆ, 1 2 3 ಮತ್ತೆ ಇಲ್ಲೊಂದು 4. ಡನ್. ಆಂಬಿಯಂಟ್ ಲೈಟ್ಸ್ ಏನ್ ನೋಡ್ತಿದ್ದೀರಾ, ಇದು ನಾನು ಎಕ್ಸ್ಟ್ರಾ ಹಾಕಿರೋದು. ಇದು ಆಕ್ಚುಲಿ ಕಲರ್ ಚೇಂಜ್ ಆಗುತ್ತೆ, ಬಟನ್ ಇಲ್ಲಿದೆ. ಸೊ ನೀವು ನೋಡ್ತಿರ್ಬೋದು, ಈ ತರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿಸ್ಕೋ ಲೈಟ್ಸ್ ಸಹ ಬರುತ್ತೆ. ಆಕ್ಚುಲಿ ರಿಮೋಟ್ ಇದೆ, ಬಟ್ ರಿಮೋಟ್ ಸದ್ಯಕ್ಕೆ ವರ್ಕ್ ಆಗ್ತಿಲ್ಲ ಅನ್ನೋದ್ರಿಂದ ನಾನು ಈ ಬಟನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬೇರೆ ಬೇರೆ ಕಲರ್ಸ್ ಬರ್ತಾ ಇದೆ ಇವಾಗ. ಸೊ ಬೇಕಾದ್ರೆ ಅದನ್ನ ಪಾಸ್ ಕೂಡ ಮಾಡ್ಬೋದು ನೀವು. ನೋಡಿ, ರೆಡ್ ಬರುತ್ತೆ, ರೆಡ್, ಗ್ರೀನು, ಬ್ಲೂ. ಸೊ ಯೂಶಲಿ ನಾನು ಬ್ಲೂ ಅಲ್ಲಿ ಇಟ್ಕೊಂತೀನಿ, ಬಿಕಾಸ್ ಬ್ಲೂ ಇಸ್ ಮೈ ಫೇವ್ರೆಟ್ ಕಲರ್. ಒಂದು ಮೊಬೈಲ್ ಹೋಲ್ಡರ್ ಇದೆ, ಇದರಲ್ಲಿ ವೈರ್ಲೆಸ್ ಕಾರ್ ಪ್ಲೇ ಎಲ್ಲ ಇದೆ. ಬಟ್ ಸ್ಟಿಲ್ ಟೈಮ್ಸ್ ನಾವು ಮೂವೀಸ್ ಏನಾದ್ರು ನೋಡೋವಾಗ ನನಗೆ ಮ್ಯಾಪ್ ಬೇಕಾದಾಗ ನಂದು ಇನ್ನೊಂದು ಫೋನಲ್ಲಿ ಮ್ಯಾಪ್ ಹಾಕಿ ಇಲ್ಲಿ ಇಟ್ಬಿಡ್ತೀನಿ. ಸೊ ಮೂವಿ ಪಾಡಿಗೆ ಮೂವಿ ಹೋಗ್ತಿರುತ್ತೆ, ಹಿಂದೆ ಇರೋರಿಗೆ ಎಂಟರ್ಟೈನ್ಮೆಂಟು, ಜೊತೆಲಿರೋರ್ಗೆ ಎಂಟರ್ಟೈನ್ಮೆಂಟು, ನನಗೇನು ಬೇಕಾಗಿರುತ್ತೋ ಮ್ಯಾಪು ಅದು ಸಹ ಸಿಗುತ್ತೆ. ಸೊ ಇನ್ನು ಇದು ಇನ್ವಾಲ್ವ್ ಪರ್ಫ್ಯೂಮು. ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕಾರ್ ಲವರ್ಸ್ಗೆ. ಅದೊಂದು ಮಾರ್ಕೆಟಲ್ಲಿ ತುಂಬಾ ಟ್ರೆಂಡ್ ಆಗಿ ಓಡ್ತಿದೆ. ಸೊ ಅದೊಂದು ತಗೊಂಡಿದ್ದೀನಿ. ಇನ್ನು ಫ್ರಂಟ್ ಅಂದ್ರೆ ಅದೊಂದು ಹೋಲ್ಡರ್ ಇದೆ, ಮೊಬೈಲ್ ಹೋಲ್ಡರ್ ಅಷ್ಟೇ. ಅದು ಬೇಸಿಕ್ಲಿ ಏನೋ ಮ್ಯಾಟ್ ಏನೋ ಅಂತಾರೆ ಅದು. ಸೊ ಡ್ಯಾಶ್ ಬೋರ್ಡ್ಗೆ ಅಂಟ್ಕೊಬಿಡುತ್ತೆ ಅದು. ಅಂದ್ರೆ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಆ ಮೆಟೀರಿಯಲ್ ಅಂತದ್ದು ಬಿಸಿಲಿದ್ದಾಗ ಅಂಟುತ್ತೆ, ಜಾರೋದಿಲ್ಲ ಬೇಸಿಕ್ಲಿ. ಸೊ ನೀವು ಫೋನ್ ಆಗ್ಲಿ ಬೇರೆ ಏನಾದ್ರು ವಸ್ತು ಆದ್ರೆ ಇಟ್ಕೋಬಹುದು. ಇನ್ನು ಸ್ಪೇಸ್ ವೈಸ್ ಬರೋಣ. ದಿಸ್ ಇಸ್ ದ ಎಂಟ್ರಿ, ರಿಯರ್ ಸೀಟ್. ಓಕೆನಾ. ಸೊ ರಿಯರ್ ಸೀಟ್ ನೀವು ನೋಡೋದಾದ್ರೆ ಸೀಟ್ ಕವರ್ ನಾನು ನಾಪಾ ಲೆದರ್ ಅಂತ ಬರ್ತಿದ್ದು, ಬ್ಲ್ಯಾಕ್ ವಿತ್ ಡೈಮಂಡ್ ಶೇಪ್ ವಿತ್ ರೆಡ್ ಸ್ಟಿಚಿಂಗ್, ಅಂದ್ರೆ ರೆಡ್ ಥ್ರೆಡ್ ಅಲ್ಲಿ ಸ್ಟಿಚಿಂಗ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇದು ಬ್ಯೂಟಿಫುಲ್ ಆಗಿರುತ್ತೆ ಆಕ್ಚುಲಿ. ಒಳ್ಳೆ ಕಂಫರ್ಟ್. ಇದು ಬಕೆಟ್ ಸೀಟ್ಸ್. ನೀವು ಈ ಕರ್ವ್ ನೋಡ್ಬೋದು. ಈ ಕರ್ವ್ ಏನಿದೆಲ್ಲ ಅದೆಲ್ಲ ಗೊತ್ತಾಗುತ್ತೆ ನಿಮ್ ಕಂಫರ್ಟ್ ಝೋನ್ ಹೇಗೆ. ಆಮ್ರೆಸ್ಟ್ ಸಹ ಬರಲ್ಲ ಇದರಲ್ಲಿ, ನಾನು ಮಿಸ್ ಮಾಡಿದೆ, ಇವಾಗ ಹೇಳ್ತಾ ಇದ್ದೀನಿ. ಆಮ್ರೆಸ್ಟ್ ಬರೋದಿಲ್ಲ, ನಾನು ಇದು ಆಡ್ ಮಾಡಿದ್ದೆ. ಏನ್ ಪಾರ್ಟ್ ಇದೆಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಅದನ್ನ ತೆಗೆದು ಇದಾಗ್ತಾರೆ ಅಷ್ಟೇ. ಸೊ ಇನ್ ಮಿಕ್ಕಿದ್ದು ಫ್ರಂಟ್ ಅಲ್ಲಿ ಏನಷ್ಟಿಲ್ಲ. ಇನ್ನು ರಿಯರ್ ಬರೋಣ. ರಿಯರ್ ಅಲ್ಲಿ ಸಫಿಷಿಯಂಟ್ ಸ್ಪೇಸ್ ಅಂತ ಹೇಳ್ಬೋದು. ನಂತರ 6 ಫೀಟ್ ಇದ್ರೆ ಸ್ವಲ್ಪ ಕಷ್ಟ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. 4 ಜನ ಆದ್ರೆ ಹೋಗ್ಬೋದು. 5 ಜನ ಹೋಗ್ಬೇಕಂದ್ರೆ ಆವ್ರೇಜ್ ಹೈಟ್ ಇರೋರು 5 ಮೆಂಬರ್ಸ್ ಕೂತ್ಕೋಬಹುದು. ಸೆಂಟ್ರಲ್ ಕುತ್ಕೊಳ್ಳೋರ್ಗೆ ತಲೆ ಇಲ್ಲ ಅಂತ ಮಾರುತಿಯವರು ಹೇಳ್ತಾರೆ. ಹೌದು, ಯಾಕಂದ್ರೆ ಹೆಡ್ ರೆಸ್ಟ್ ಕೊಟ್ಟಿಲ್ಲ ನೋಡಿ. ಏನ್ ಮಾಡ್ತಾರೆ ಸೆಂಟ್ರಲ್ ಕೂತ್ಕೊಳ್ಳೋರು, ತಲೆ ತೆಗ್ದಿ ಆ ಟ್ರೇಯಲ್ಲಿ ಇಡಬೇಕು, ಇಲ್ಲ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕಷ್ಟೇ. ಇದೊಂದು ಸಣ್ಣ ಪುಟ್ಟ ವಿಷಯ ಮಿಸ್ ಮಾಡ್ತಾರೆ ಕಂಪನಿಯವರು. ಇನ್ನು ಮ್ಯಾಟ್ಸು ಏನಂತ ಕರೀತಾರಪ್ಪ, 5D 60 ವಾಟ್ ಎವರ್ 70 ಅನ್ಸುತ್ತಿದ್ದು. ಸೊ ನಾನು ಇದು JC ರೋಡ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಕಂಪ್ಲೀಟ್ಲಿ ಹಿಂದೆಗಡೆ ಒಂದು ಸಿಂಗಲ್ ಪೀಸ್ ಬರುತ್ತೆ, ಸೇಮ್ ಫ್ರಂಟ್ ಕೂಡ ಬರುತ್ತೆ. ಮತ್ತೆ ಇದು ವೆಲ್ಕಮ್ ಲೈಟ್ ಅಂತಾನು ಏನೋ ಕರೀತಾರೆ ಆಕ್ಚುಲಿ. ಸೊ ನಿಮಗೆ ಶೇಡ್ ಅಲ್ಲಿ ತೋರಿಸ್ತೀನಿ ನೋಡಿ. ಈ ತರ ಇಲ್ಲಿ ಬರುತ್ತೆ, ಮತ್ತೆ ಮುಂದೆ ತೋರಿಸ್ತೀನಿ ನೋಡಿ. ಸೊ ಮುಂದೆ ನಿಮಗೆ ಬ್ರೆಜಾ ಅಂತ ಬರ್ದಿರುತ್ತೆ. ಸೊ ನೈಟ್ ಅಲ್ಲಿ ಆಕ್ಚುಲಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು. ಸೊ ನಾನು ನಿಮ್ಗೆ ಆದ್ರೆ ನೈಟ್ ಶಾಟ್ಸ್ ಹಾಕ್ತೀನಿ ಇಫ್ ಪಾಸಿಬಲ್. ನೋಡೋಣ. ಇನ್ನು ಬೂಟ್ ಸ್ಪೇಸ್ ನೋಡೋಣ. ನೋಡಿ, ಸ್ವಲ್ಪ ಗಲೀಜಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮ್ಯಾಟು ಇಲ್ಲಿ, ಸ್ಪೇರ್ ವೀಲ್ ತೋರಿಸ್ತೀನಿ ನೋಡಿ ನಿಮಗೆ. ಇನ್ನು ಯೂಸ್ ಆಗಿಲ್ಲ ಯಾವತ್ತು. ಸೊ ಇದು ಸಹ ಸೇಮ್ ಇಂಚ್ ಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಹೇಳ ಬ್ರೆಜಾದು, ಸ್ಪೇರ್ ಟೈರ್ ಕೂಡ ನಿಮ್ ಸ್ಟಾಕ್ ಸೈಜ್ ಏನಿದೆ ಅಲ್ಲ, ಸೇಮ್ ಸೈಜ್ ಬರುತ್ತೆ, 16 ಇಂಚ್.
ಸೊ ನಿಮಗೆ ಟೆನ್ಷನೇ ಇರೋದಿಲ್ಲ. ಅಲಾಯ್ಸ್ ನೀವು ಚೇಂಜ್ ಮಾಡ್ಕೋಬೋದು, ಇಲ್ಲ ಟೈರ್ ಚೇಂಜ್ ಮಾಡ್ಕೋಬೇಕಾದ್ರೂ ಇಶ್ಯೂಸ್ ಇರೋದಿಲ್ಲ. ಇನ್ಫ್ಯಾಕ್ಟ್ ನಾನು ಸ್ಟಾಕ್ ರಿಮ್ಸ್ ನಾನು ಹೇಳಿದ್ನಲ್ಲ, ಸ್ಟೀಲ್ ರಿಮ್ಸ್ ಬರುತ್ತೆ. ಸೊ ಇದು ನಾನು ಆ್ಯಡ್ ಆನ್ ಮಾಡಿರೋದು. ನನಗೆ ಟೈರ್ ಸೇಮ್ ಆಗಿಸಿದೆ, ರಿಮ್ ಮಾತ್ರ ಚೇಂಜ್ ಮಾಡಿದೆ. ಯಾಕೆ? ಬಿಕಾಸ್ ಟೈರ್ ಆ್ಯಂಡ್ ದ ರಿಮ್ ಈಸ್ ಗಾಟ್ ದ ಸೇಮ್ ಸೈಜ್. ಸೊ ಅದು ನನಗೆ ಅಡ್ವಾಂಟೇಜ್ ಆಯ್ತು ಆ್ಯಕ್ಚುಲಿ. ಇಲ್ಲಾಂದರೆ ನಾನು ಮತ್ತೆ ಟೈರ್ಗೆ ಇನ್ವೆಸ್ಟ್ ಮಾಡಬೇಕಾಗಿ ಬಂತು. ಇನ್ನು ಈ ಕಡೆ ಈ ಟ್ರೇ ಏನು ನೋಡ್ತಾ ಇದ್ದೀರಾ, ಇದು ಕವರ್ ಆಗುತ್ತೆ. ಸೊ ನಾರ್ಮಲಿ ಮಾರುತಿ ಡಿಸೈರ್ ಎಲ್ಲ ನೀವು ನೋಡ್ತಿರ್ತೀರ, ಓಪನ್ ಇರುತ್ತೆ ಅದು. ಸೊ ಇಷ್ಟು ಈ ಗಾಡಿ ಸ್ಪೆಸಿಫಿಕೇಶನ್ಸ್. ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಲಿಟ್ರಲಿ ಹೇಳ್ತೀನಿ, ಕಂಪ್ಲೀಟ್ಲಿ ನರ್ವಸ್ ಆದೆ. ಎಷ್ಟು ಟೇಕ್ಸ್ ತೊಗೊಂಡಿದ್ದೇನೋ ನನಗೆ ಗೊತ್ತಿಲ್ಲ. ಸೊ ಇದು ನನ್ನ ಕಾರು, ಫಸ್ಟ್ ವ್ಲಾಗ್, ಫಸ್ಟ್ ವಿಡಿಯೋ ಇನ್ ಮೈ ಚಾನಲ್. ನನ್ನ ಗಾಡಿದೇ ಇರಲಿ ಅಂತ ನಾನು ನನ್ನ ಕಾರ್ನ ತೋರಿಸಿದ್ದೀನಿ. ನೆಕ್ಸ್ಟು ಫ್ಯೂಚರ್ ಯಾವುದೇ ಕಾರ್ ಆಗಲಿ ನಿಮಗೆ ಕಂಪ್ಲೀಟ್ಲಿ ಫ್ಯೂಚರಿಸ್ಟಿಕ್ಸ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ, ಬನಶಂಕರಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.